ಇದು ಹಲಾಲ್ ಸಾಬರ್ ಬಜೆಟ್ನಲ್ಲಿ ಧರ್ಮವನ್ನ ಎಳೆದು ತಂದ ಆರ್ ಅಶೋಕ್. ನಮಸ್ಕಾರ. 2025-26ನೇ ಸಾಲಿನ ರಾಜ್ಯ ಬಜೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 7ರಂದು ಮಂಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ 16ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಕಳೆದ ವರ್ಷ 3,71,383 ಕೋಟಿ ರೂಪಾಯಿ ಬಜೆಟ್ ಖಾತರಾಯಿತು. ಈ ಬಾರಿ ಈ ಅಂಕಿ 4 ಲಕ್ಷ ಕೋಟಿ ದಾಟಿದೆ. ಅಂದರೆ 4,09,549 ಕೋಟಿ ರೂಪಾಯಿಯ ದಾಖಲೆಯ ಬಜೆಟ್ ಇದಾಗಿದೆ. ಸಿದ್ದರಾಮಯ್ಯ ಅವರ ಈ ಬಜೆಟ್ ಅನ್ನ ಬಿಜೆಪಿಯ ಕೆಲವು ನಾಯಕರು ಹೊಗಳ್ತಾ ಇದ್ರೆ, ಇನ್ ಕೆಲವು ನಾಯಕರು ಕಟುವಾಗಿ ಟೀಕೆನ ಮಾಡ್ತಾ ಇದ್ದಾರೆ. ಅದು ಟೀಕೆ ಮಾಡೋದು ಕೂಡ ಧರ್ಮ ಜನಾಂಗದ ಆಧಾರದ ಮೇಲೆ. ಹೌದು, ಈ ಬಿಜೆಪಿ ಅನ್ನೋದು ಕೋಮುದ್ವೇಷವನ್ನ ಹರಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ. ಯಾವುದೇ ವಿಚಾರ ಇದ್ರೂ ಕೂಡ ಅದರಲ್ಲಿ ಮುಸ್ಲಿಮರನ್ನ ಎಳೆದು ತರೋದು, ಧರ್ಮಗಳ ಮಧ್ಯೆ ಕಿಡಿಯನ್ನ ಹತ್ಸೋದೆ ಈ ಬಿಜೆಪಿಯ ಕೆಲಸ ಅಂದ್ರೆ ತಪ್ಪಾಗೋದಿಲ್ಲ. ಸ್ವತಃ ಕೆಲವು ಬಿಜೆಪಿ ನಾಯಕರೇ ಸಿಎಂ ಅನ್ನ ಬಜೆಟ್ ಮಾಡಿದ್ದಕ್ಕೆ ಹೊಗಳ್ತಾ ಇದ್ದಾರೆ. ಬಿಜೆಪಿ ಶಾಸಕ ಎಚ್.ಡಿ. ಸೋಮಶೇಖರ್, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಂಬರ್ 1 ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವರಿಗೆ ಮುಸ್ಲಿಂ ಒಂದೇ, ಬೇರೆ ಏನೂ ಕಾಣಿಸೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಸರ್ವಸ್ಪರ್ಶಿಯಾಗಿ ಸರ್ವವ್ಯಾಪಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದೊಂದು ಒಳ್ಳೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಬಿಜೆಪಿಯ ನಾಯಕ ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ದಾರೆ. ಇತ್ತ ವಿಪಕ್ಷ ಬಿಜೆಪಿ ನಾಯಕರು ಬಜೆಟ್ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಹಲಾಲ್ ಸಾಬರ್ ಬಜೆಟ್ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಜಾತಿಯನ್ನ ಟಾರ್ಗೆಟ್ ಮಾಡಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಂಡಿಸಿರೋದು ಸಾಬರ್ ಬಜೆಟ್ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿನ ಮಾಡಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ ಕೊನೆಯ ಬಜೆಟ್ ಆಗಿದೆ. ಈ ಬಜೆಟ್ನಲ್ಲಿ ಯಾವುದೇ ಹೊಸ ಘೋಷಣೆ ಇಲ್ಲ. ಇನ್ನು ನೀರಾವರಿ ಯಾವುದೇ ಯೋಜನೆ ಕೇಂದ್ರದ ಅನುಮತಿ ಆದಮೇಲೆ ಮಾಡ್ತೀವಿ ಅಂತ ಓದಿದ್ದಾರೆ. ಅದರ ಅವಶ್ಯಕತೆ ಏನಿತ್ತು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಂಡಿಸಿರೋದು ಸಾಬ್ರು ಬಜೆಟ್. ಇದು ಮುಸ್ಲಿಂ ಓಲೈಕೆಯ ಬಜೆಟ್ ಅಂತ ಲೇವಡಿನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಮುಸಲ್ಮಾನರಿಗೆ ರಂಜಾನ್ ಕೊಡುಗೆ. ಸರ್ಕಾರ ರಂಜಾನ್ ಹಬ್ಬದ ಇಫ್ತಾರ್ ಕೂಟದ ಔತಣವನ್ನ ಪೂರ್ಣವಾಗಿ ಕೊಟ್ಟಿದೆ. ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮುಸಲ್ಮಾನರಿಗೆ ಕೊಟ್ಟ ಅನುದಾನವನ್ನ ನೋಡಿದ್ರೆ ಇದು ಮುಸಲ್ಮಾನರ ಸರ್ಕಾರ ಅನ್ನೋದು ಸಿದ್ದರಾಮಯ್ಯ ಮತ್ತೊಮ್ಮೆ ಪ್ರೂವ್ ಮಾಡಿಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತೆ ಇನ್ನೊಮ್ಮೆ ಇದು ಮುಸಲ್ಮಾನರ ಸರ್ಕಾರ ಅನ್ನೋದನ್ನ ದೃಢಪಡಿಸಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಹಿಂದುತ್ವದ ಹೆಸರಿಟ್ಕೊಂಡು ಸದಾ ಕೋಮುದ್ವೇಷದ ಭಾಷಣವನ್ನೇ ಉಗುಳೋ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದು ಸಾಬ್ರು ಬಜೆಟ್, ಪಾಕಿಸ್ತಾನದ ಬಜೆಟ್, ಮುಸಲ್ಮಾನರಿಗೆ ಮೀಸಲಾತಿ ನೀಡಿರೋದನ್ನ ಕೋರ್ಟ್ನಲ್ಲಿ ಪ್ರಶ್ನೆನ ಮಾಡ್ತೀವಿ, ಯಾಕಂದ್ರೆ ಧರ್ಮಾಧಾರಿತ ಮೀಸಲಾತಿಯನ್ನ ನೀಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದಷ್ಟೇ ಅಲ್ಲ, ಸಿಎಂ ಬಜೆಟ್ ಅನ್ನ ಮಂಡನೆ ಮಾಡಿ ಮುಗಿಸೋದನ್ನೇ ಕಾಯ್ತಾ ಇದ್ದ ಬಿಜೆಪಿಯ ಐಟಿ ಸೆಲ್ ಪೋಸ್ಟರ್ ಒಂದನ್ನ ರೆಡಿ ಮಾಡಿ ಇಟ್ಕೊಂಡಿತ್ತು ಅನ್ಸುತ್ತೆ. ಯಾಕಂದ್ರೆ ಇನ್ನು ಸಿಎಂ ಬಜೆಟ್ ಅನ್ನ ಪೂರ್ಣಗೊಳಿಸೋದ್ರಲ್ಲೇನೆ ತನ್ನ ಯಥಾ ಪ್ರಕಾರದ ಕೋಮುದ್ವೇಷ ಹರಡೋ ಪೋಸ್ಟರ್ ಒಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದೆ. ಕರ್ನಾಟಕದ ಬಜೆಟ್ ಅನ್ನ ಇಸ್ಲಾಮೀಕರಣಗೊಳಿಸೋ ಸಿದ್ದರಾಮಯ್ಯ ಅವರೇ ಬಜೆಟ್ನಲ್ಲಿ SC ST OBC ಸಮುದಾಯಗಳಿಗೆ ನೀವು ಕೊಟ್ಟಿರೋದು ಕೇವಲ ಚಿಪ್ಪು ಮಾತ್ರ ಅಂತ ಟ್ವೀಟ್ ಅನ್ನ ಮಾಡಿದೆ. ಇನ್ನು ಗೋಧಿ ಮೀಡಿಯಾಗಳು ಸಹ ಬಜೆಟ್ ವಿಶ್ಲೇಷಣೆ ಮಾಡೋದನ್ನ ಬಿಟ್ಟು ಕೋಮುವಾದಿ ನೆಲೆಯಲ್ಲಿ ಮಾತನಾಡ್ತಾ ದ್ವೇಷ ಹರಡೋ ಕೆಲಸವನ್ನ ಮಾಡ್ತಾ ಇದ್ದಾವೆ. ಮುಖ್ಯಮಂತ್ರಿ ಅವರು ಇಂದು 4 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಅಲ್ಲಿ ಮುಸ್ಲಿಮರಿಗೆ ಮೀಸಲಿಟ್ಟಿದ್ದು ಕೇವಲ 250 ಕೋಟಿ ರೂಪಾಯಿಗಳು ಮಾತ್ರ. 1000 ಕೋಟಿಯಲ್ಲಿ 250 ಕೋಟಿ ಮುಸಲ್ಮಾನರಿಗೆ ಮೀಸಲಿಡಲಾಗಿದೆ. ಉಳಿದ ಹಣವನ್ನ ಅಲ್ಪಸಂಖ್ಯಾತರಿಗೆ ಮೀಸಲಿಡಲಾಗಿದೆ. ಅಲ್ಪಸಂಖ್ಯಾತರು ಅಂದ್ರೆ ಜೈನ, ಬೌದ್ಧ, ಕ್ರಿಶ್ಚಿಯನ್, ಪಾರ್ಸಿಗಳು ಕೂಡ ಇದರಲ್ಲಿ ಸೇರಿದ್ದಾರೆ. ಈ ರಾಜ್ಯದಲ್ಲಿ 1 ಕೋಟಿಯಷ್ಟು ಜನಸಂಖ್ಯೆ ಹೊಂದಿರೋ ಮುಸ್ಲಿಮರಿಗೆ ಸರ್ಕಾರ ಮೀಸಲಿಟ್ಟ ಹಣದ ಜೊತೆಗೆ ಇಡೀ ಅಲ್ಪಸಂಖ್ಯಾತರ ಪಾಲನ್ನ ಮುಸ್ಲಿಮರು ಪಡೆದ್ರು ಕೂಡ ಬಜೆಟ್ನ ಪಾಲು 0.318% ಅಷ್ಟೇ. ಬಜೆಟ್ನ ಮೊತ್ತದಲ್ಲಿ 1% ಕೂಡ ಇಲ್ಲ, ಕನಿಷ್ಠ ಪಕ್ಷ 0.5% ಕೂಡ ಇಲ್ಲ. ಈ ರಾಜ್ಯದಲ್ಲೇ ದುಡಿದು ಇಲ್ಲೇ ಖರ್ಚು ಮಾಡಿ ತೆರಿಗೆಯನ್ನ ಕಟ್ಟೋ ಈ ರಾಜ್ಯದ ಅಭಿವೃದ್ಧಿಗೆ ಪಾಲನ್ನ ನೀಡೋ 13% ಮುಸ್ಲಿಮರಿಗೆ ರಾಜ್ಯ ಕನಿಷ್ಠ ಪಕ್ಷ 0.5% ಕೂಡ ವಾಪಸನ್ನ ಕೊಡ್ತಾ ಇಲ್ಲ. ಬಿಜೆಪಿ ರೀತಿಯ ವಿಪಕ್ಷ ಆಗಲಿ ಮಾಧ್ಯಮ ಆಗಲಿ ಮೇಲಿನಂತೆ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡಬೇಕೇ ವಿನಃ ಈ ರೀತಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಬಿಜೆಪಿಗರು ಕೋಮುದ್ವೇಷವನ್ನ ಹರಡೋದನ್ನ ಬಿಟ್ಟು ವಾಸ್ತವವನ್ನ ಈಗಲಾದ್ರೂ ಅರ್ಥ ಮಾಡ್ಕೊಳ್ಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.